ಶ್ರೀ ಶಿವನಂಜುಂಡೇಶ್ವರ ಪ್ರೌಢಶಾಲೆ, ಇಬ್ಬೀಡು, ಯಲಹಂಕ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ವಿಷಯ ಶಿಕ್ಷಕ ಪ್ರಕಾಶ್ ಸಿ. ನಾವು ಇವತ್ತು 9ನೇ ತರಗತಿಯ ಪಾಠ ಸಂಖ್ಯೆ 7 पर्यावरण बचाओ. पर्यावरण बचाओ. कवि परशुराम शुक्ल जी के बारे में लिखित एक कविता है पर्यावरण बचाओ. ಪರಿಸರವನ್ನು ಉಳಿಸಿ, ಪರಿಸರವನ್ನು ರಕ್ಷಣೆ ಮಾಡಿ, ಪರಿಸರವನ್ನು ಬೆಳೆಸೋಣ, ಪರಿಸರಕ್ಕೆ ಬೆಂಬಲವಾಗಿರೋಣ ಅನ್ನೋ ಒಂದು ಮಾತನ್ನ ಶೀರ್ಷಿಕೆಯಲ್ಲಿ ಈ ಒಂದು ಕವಿತೆಯನ್ನು ಪರಶುರಾಮ್ ಶುಕ್ಲಜಿಯವರು ಬರೆದಿದ್ದಾರೆ. ಲೇಖಕರ ಪರಿಚಯ ಹೀಗಿದೆ, ನೋಡ್ಕೊಳ್ಳಿ ಮಕ್ಕಳೇ. उन्नीस सौ 1947 कवि परशुराम शुक्ल जी का जन्म जून 1947 को उत्तर प्रदेश के कानपुर में हुआ था. आप प्रसिद्ध बाल साहित्यकार है. भारतीय वन्यजीवी कृति पर आपको पुरस्कार प्राप्त हुआ है. इसके हलव समाज कल्याण मंत्रालय, पर्यावरण एवं वन मंत्रालय, भारत सरकार, नई दिल्ली से आपको सम्मानित किया गया है. हिंदी अकादमी, हैदराबाद, साहित्य अनेक संस्थाओं के द्वारा आप पुरस्कृत है. ಮಕ್ಕಳೇ, ಈ ಒಂದು ಪಾಠದಲ್ಲಿ ಪರಶುರಾಮ ಶುಕ್ಲ ಜಿಯವರ ಕವಿ ಪರಿಚಯದಲ್ಲಿ ಅವ್ರು ನೆನಪಿಡಬೇಕಾಗಿರುವಂಥ ಅಂಶ ಅಂದರೆ ಜನ್ಮ कब और कहाँ हुआ. कब ಬಂದಾಗ 1947, कहाँ ಅಂದಾಗ उत्तर प्रदेश के कानपुर में हुआ था ಅಂತೇಳಿ ನೆನಪಿಡಬೇಕು. प्रसिद्ध बाल साहित्यकार है. इವರು प्रसिद्ध बाल साहित्य कवि है. भारतीय वन्यजीवी कृति पर आपको पुरस्कार प्राप्त हुआ है. ಇವರಿಗೆ ಭಾರತೀಯ ವನ್ಯಜೀವಿ ಪುರಸ್ಕಾರವನ್ನು ಕೂಡ ಅವರು ಕೊಟ್ಟು ಗೌರವಿಸಿದ್ದಾರೆ. ನಂತರ ಸಮಾಜ ಕಲ್ಯಾಣ, पर्यावरण एवं वन मंत्रालय, ಭಾರತ ಸರ್ಕಾರ, ನई ದಿಲ್ಲಿ. ಇದಿಷ್ಟು ಇವರ ಒಂದು ಪರಿಚಯ. ಈಗ ನಾವು ಒಂದು ಆಶಯವನ್ನು ನೋಡೋಣ.
परिसर के बिना मानव का जीवन असंभव है। शुद्ध पर्यावरण जीव जगत के लिए आवश्यक है। आजकल जल, वायु और ध्वनि का प्रदूषण निरंतर बढ़ने जाने के कारण परिसर का संतुलन बिगड़ रहा है। इसलिए पर्यावरण की रक्षा करना सबका आद्य कर्तव्य है। प्रस्तुत कविता में शुक्ल जी ने इस ज्वलंत समस्या की ओर हमारा ध्यान आकर्षित किया है। ಇಲ್ಲಿ ನಮ್ಮ ಮಾನವನ ಜೀವನ ಮತ್ತೆ ಅಸಂಭವ ಇವೆರಡೂ ಕೂಡ ಎದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಪರ್ಯಾವರಣ ಮೇಲೆ ನಿಂತಿದೆ. ಪರಿಸರ ಉಳಿಸ್ಬೇಕು, ಮನುಷ್ಯ ಬದುಕಬೇಕು. ಹಾಗೆ ಶುದ್ಧ ಪರ್ಯಾವರಣ ಅಂತ ಹೇಳಿದ್ರೆ ಅದರಲ್ಲಿ ಜೀವ ಜಗತ್ತು ಅವಶ್ಯಕವಾಗಿ ಬೇಕಾಗಿದೆ, ಪ್ರಾಣಿ ಸಂಕುಲ ಬೇಕಾಗಿದೆ. ಜೊತೆಗೆ ಆಜ್ಕಲ್ ಈ ಒಂದು ಸಂದರ್ಭದಲ್ಲಿ ನೀರು, ಗಾಳಿ, ಧ್ವನಿ ಇವನ ಪ್ರದೂಷಣ ಬಹಳ ನಿರಂತರವಾಗಿ ಆಗ್ತಾ ಇದೆ ಪರ್ಯಾವರಣ ಮೇಲೆ. ಇವನ್ನ ತಡೆಗಟ್ಟುವಂಥ ಕೆಲಸ ಮನುಷ್ಯ ಇವತ್ತು ತುರ್ತಾಗಿ ಮಾಡಬೇಕಾಗಿದೆ. जाने के कारण ಪರಿಸರ का संतुलन बिगड़ रहा है. ಇಲ್ಲ ಅಂತ ಹೇಳಿದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ಸಮಸ್ಯೆಗಳು ಅಂದ್ರೆ ಬೇರೆ ಬೇರೆಯ ಸಮಸ್ಯೆಗಳು ಉಂಟಾಗಿ ಆ ಸಮಸ್ಯೆ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನ ಲೇಖಕರು ಇಲ್ಲಿ ಹೇಳ್ತಾರೆ. इसलिए ಆದ್ರಿಂದ पर्यावरण की रक्षा, ಹಾಗಾಗಿ ಪರಿಸರವನ್ನು ರಕ್ಷಣೆಯನ್ನ ನಾವು ಮಾಡಬೇಕಾಗಿದೆ. ಕರ್ಣ ಸಬ್ಕ ಆದ್ಯ ಕರ್ತವ್ಯ ಹೇ. ಇವತ್ತು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಪರಿಸರವನ್ನ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಮೂಲ ಇವತ್ತು ಆಶಯ ಆಗಿರುತ್ತದೆ. ಪ್ರಸ್ತುತ ಕವಿತಾ में शुक्ल जी ने इस ज्वलंत समस्या की, ಈ ನಮ್ಮ ಕವಿಯಾದಂತ ಪರಶುರಾಮ ಶುಕ್ಲಜಿ ಅವರು ಹೇಳ್ತಾರೆ ಇದು ಒಂದು ಜ್ವಲಂತ ಸಮಸ್ಯೆ. ಈ ಸಮಸ್ಯೆಯನ್ನ ಹಮಾರ ಧ್ಯಾನ್ ಆಕರ್ಷಿತ್ ಕಿಯಾ ಹೇ. ನಾವೆಲ್ಲರೂ ಕೂಡ ನಮ್ಮ ಚಿತ್ತವನ್ನ ಆ ಕಡೆ ಹರಿಸಿ ಈ ಒಂದು ಜ್ವಲಂತ ಸಮಸ್ಯೆಯನ್ನ ಪರಿಹರಿಸದಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿ ಅವಶ್ಯಕವಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಮತ್ತೊಮ್ಮೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡ್ತಾ ಇದ್ದಾರೆ. ಪರಿಸರ ಇದ್ರೆ ಜೀವನ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಜೀವನ ಏನಾಗ್ಬಿಡುತ್ತೆ, ಬಹಳ ದುಸ್ತರವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಆ ಕುರಿತು ಇಲ್ಲಿ ಲೇಖಕರು ಪರ್ಯಾವರಣ ಬಚಾವೋ ಅನ್ನೋ ಒಂದು ಕವಿತೆಯನ್ನು ಬರೆದಿದ್ದಾರೆ. ನೋಡ್ಕೊಂಡ್ ಬರೋಣ ಮಕ್ಕಳೇ. ಯಾ ಕಿತಾಬ್ देखिए. आज की समय मांग यही है पर्यावरण बचाओ. आज की मांगी यही है पर्यावरण बचाओ. तब तक जीव है जगत में जब तक जग में पानी. तब तक जीवन है जगत में जब तक जग में पानी. जब तक वायु शुद्ध रहती है, जब तक वायु शुद्ध रहती है, शोधी मिट्टी रानी. आज समय की मांग गई है पर्यावरण बचाओ. तब तक मानव का जीवन है
तब तक मानव का जीवन है। यहाँ सबको समझाओ, यहाँ सबको समझाओ। ध्वनि मिट्टी जल वायु आदि, ध्वनि मिट्टी जल वायु आदि, जीव जगत के मित्र सभी, जीव जगत के मित्र सभी। इनकी रक्षा करना अब कर्तव्य हमारा, अब कर्तव्य हमारा। शेर और मिट्टी का संकट दूर करेंगे सारा, दूर करेंगे सारा। एक वृक्ष याद काट जाए तो 11 वृक्ष लगाओ, 11 वृक्ष लगाओ। एक वृक्ष हमने तो रुपए, एक वृक्ष हमने तो रुपए के। आज शपथ यहाँ खाओ, आज समय की मांग गई है, आज समय की मांग गई है। पर्यावरण बचाओ, पर्यावरण बचाओ। आज समय की मांग गई है, पर्यावरण बचाओ, पर्यावरण बचाओ। ವಿದ್ಯಾರ್ಥಿಗಳೇ, ಈಗ ನಾವು ಕವಿತೆಯನ್ನು ನೋಡಿದ್ವಿ. ಈ ಒಂದು ಕವಿತೆಯ ಆಶಯವನ್ನು ಹಿಂದಿಯಲ್ಲಿ ನೋಡ್ಕೊಂಬರೋಣಲ್ವಾ. ಯಾ ಕಿತಾಬ್ देखिए। परिसर के बिना मानव जीवन असंभव है। शुद्ध पर्यावरण जीव जगत के लिए आवश्यक है। आजकल जल, वायु और ध्वनि का प्रदूषण निरंतर बढ़ते जाने के कारण परिसर का संतुलन बिगड़ रहा है। इसलिए पर्यावरण की रक्षा करना सबका आद्य कर्तव्य है। इसलिए पर्यावरण की रक्षा करना सबका आद्य कर्तव्य है। कवि कहते हैं कि पर्यावरण की रक्षा करना आज की आवश्यकता है। जब तक जगत में पानी होती है, तब तक जग में जीव है। जब तक वायु शुद्ध रहती है, सुगंध समृद्ध सुगंधित मिट्टी होती है, तब तक मानव का जीवन है। यहाँ सबको समझाना आवश्यक है, यहाँ सबको समझाना आवश्यक है। ध्वनि, मिट्टी, जलवायु आदि जीव संकुल जीव जगत के लिए मित्र है। इनकी रक्षा करना अब हमारा कर्तव्य बना गया है। कोलाहल और मिट्टी का संकट हम सब मिलकर दूर करेंगे सारा। यदि एक वृक्ष को काटना पड़ेगा तो बदले में
11 वृक्ष लगाना, प्रति एक वृक्ष को लगाना। आज की प्रतिज्ञा करो कि पर्यावरण की रक्षा करना इस सबका आद्य कर्तव्य है। इस कविता का नाम है पर्यावरण बचाओ। कवि परशुराम शुक्ल कवि कहते हैं कि इस जीव जगत के मित्र ध्वनि, मिट्टी, जलवायु आदि है। इनकी रक्षा करना हम सबका कर्तव्य है। इस पृथ्वी के सारा शेर और मिट्टी का संकट दूर करने के लिए हम प्रयत्न करना है और हमारा कर्तव्य भी है। परिसर की रक्षा के लिए वृक्षों को नहीं काटना चाहिए। अधिक से अधिक वृक्ष लगाना तथा उनकी रक्षा करना चाहिए। परिसर की रक्षा के लिए हमें गंदगी ना फैलाइए। इसलिए पर्यावरण का महत्व जीवन पर बहुत गहरा प्रभाव पड़ता है। ವಿದ್ಯಾರ್ಥಿಗಳೇ, ಇದಿಷ್ಟು ಈ ಒಂದು ಕವಿತೆಯ ಹಿಂದಿಯ ಸಾರಾಂಶ. ಈಗ ಈ ಒಂದು ಪರ್ಯಾವರಣ ಬಚಾವೋ ಕವಿತೆಯ ಕನ್ನಡದ ಸಾರಾಂಶವನ್ನು ನೋಡ್ತಾ ಬರೋಣಲ್ವಾ. ಪರಿಸರ ರಕ್ಷಿಸುವುದೇ ಇಂದಿನ ಅವಶ್ಯಕವಾಗಿ ಆಗಬೇಕಾಗಿದೆ. ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಇವತ್ತೇನು ಮಾಡಬೇಕಾಗಿದೆ. ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ನೀರು ಇರುವುದೋ ಅಲ್ಲಿಯವರೆಗೆ ಈ ಭೂಮಿಯಲ್ಲಿ ನೀರಿದೆ. ಈ ನೀರು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಜೀವ ಸಂಕುಲ ಇರುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಹೇಳಿದೆ. ನೀರು ಮನುಷ್ಯನಿಗೆ ಬಹಳ ಅಮೂಲ್ಯವಾದಂಥ ವಸ್ತು. ಗಾಳಿ, ನೀರು ಅಲ್ವಾ, ಇವೆಲ್ಲ ಬೇಕಲ್ಲ. ನಮಗೆ ನೀರು ಬೇಕು, ಗಾಳಿ ಬೇಕು, ಆದರೆ ಮರ ಬೆಳೆಸೋದು ಬೇಡ, ಪರಿಸರವನ್ನು ಬೆಳೆಸೋದು ಬೇಡ. ಅದು ಕಷ್ಟದ ಕೆಲಸ. ಹಾಗಾಗಿ ನಾವು ಆ ಆಲಸ್ಯ ಭಾವನೆಯನ್ನು ಬಿಟ್ಟು ನೀರನ್ನು ಉಳಿಸ್ಕೋಬೇಕು. ಭೂಮಿಯನ್ನು ಸಮೃದ್ಧವಾಗಿಟ್ಕೋಬೇಕಾದ್ರೆ ಅವು ಪರಿಸರವನ್ನು ಚೆನ್ನಾಗಿಟ್ಕೋಬೇಕು. ಪರಿಸರವನ್ನು ಚೆನ್ನಾಗಿಟ್ಕೊಂಡ್ರೆ ನಾವು ಆರೋಗ್ಯವಾಗಿ ಇರ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಗಿಡವನ್ನು ನೆಡಬೇಕು, ಆ ಗಿಡವನ್ನು ಬೆಳೆಸಬೇಕು. ಹಾಗಾಗಿ ಸಮೃದ್ಧವಾಗಿರುವಂತಹ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡೋಣ. ಹಾಗೆಯೇ ಸಮೃದ್ಧವಾಗಿರುವಂತಹ ಶುದ್ಧ ಗಾಳಿ, ವಾಯುವಿರುವುದು, ಸುಗಂಧ, ಸಮೃದ್ಧಿ, ಸುವಾಸಿತ ಮಣ್ಣಿರುವುದು, ಅಂದರೆ ಸಸ್ಯ ಸಮೃದ್ಧಿ, ಹಸಿರಿಂದ ಕೂಡಿದ ಭೂಮಿ. ಎಲ್ಲಿಯ ತನಕ ಈ ಒಂದು ಗಾಳಿ, ಈ ಒಂದು ಸಮೃದ್ಧಿ, ಮಣ್ಣಿನ ಸುವಾಸನೆ ಎಲ್ಲಿ ತನಕ ಇರ್ತದೆ? ಪರಿಸರ ಇರುವ ತನಕ. ಆನಂತರ ಏನಾಗುತ್ತೆ? ಬಹಳ ಕಷ್ಟ ಕಾಲಗಳು ಬರ್ತವೆ. ಹಾಗಾಗಿ ಅಲ್ಲಿವರೆಗೆ ಮಾನವ ಜೀವಿಸಿರ್ತಾನೆ. ಇವೆಲ್ಲವೂ ಎಲ್ಲಿವರೆಗೂ ಇರ್ತವೆ? ಅಲ್ಲಿಯ ತನಕ ಮನುಷ್ಯ ಜೀವಿತವಾಗಿ ಇರ್ತಾನೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಅವಶ್ಯಕವಾಗಿ ನಾವು ಪರಿಸರದ ಕಡೆ ಮುಖ ಮಾಡಬೇಕಾಗಿದೆ. ಪರಿಸರದ ಕಡೆ ಕಾಳಜಿಯನ್ನು ತೋರಿಸಬೇಕಾಗಿದೆ. ಆಗ ಮಾಡಲಿಲ್ಲ ಅಂತ ಹೇಳಿದ್ರೆ
ಮನುಷ್ಯನ ಬದುಕಿನ ಮೇಲೆ ತುಂಬವಾಗಿರುವಂಥ ವ್ಯತಿರಿಕ್ತ ಪರಿಣಾಮಗಳನ್ನು ನೋಡ್ತೇವೆ. ಈಗ ನೋಡ್ತೇವೆ ನಾವು ಮಕ್ಕಳೇ, ಸಾಮಾನ್ಯವಾಗಿ ಅತಿವೃಷ್ಟಿ ಅನಾವೃಷ್ಟಿ. ಈಗ ಅತಿವೃಷ್ಟಿ ಕಾಣ್ತಾ ಇದ್ದೇವೆ, ಅತಿ ಹೆಚ್ಚಾಗಿ ನೀರು ಬರುವಂಥದ್ದು. ಅತಿ ಹೆಚ್ಚಾಗಿ ಮಳೆ ಬಂದಾಗ ನದಿಗಳು ಪ್ರವಾಹಗಳು ಆಗ್ತವೆ, ಪ್ರವಾಹಗಳಿಗೆ ಬೆಳೆಗಳು ಸಿಗ್ತವೆ, ಬೆಳೆಗಳು ಸಂಪೂರ್ಣ ಹಾಳಾಗಿ ಕೊಚ್ಕೊಂಡು ಹೋಗ್ತವೆ. ಇದು ಅತಿವೃಷ್ಟಿ. ಇನ್ನೊಂದು ಕಡೆ ಅನಾವೃಷ್ಟಿ, ಮಳೆ ಬರ್ದೇನೆ ಬರಗಾಲ ಆಗಿ ಬರದಿಂದ ಬೆಳೆ ಸುಟ್ಟೋಗಿ ಮನುಷ್ಯನ ಬದುಕನ್ನು ಕೂಡ ಏನಾಗುತ್ತೆ, ಸುಟ್ಟೋಗುತ್ತೆ. ಹೀಗಾಗಿ ಪ್ರಕೃತಿ ಈ ಥರ ಬ್ಯಾಲೆನ್ಸ್ ಅನ್ನು ಮಾಡಬೇಕಾದ್ರೆ ನಾವು ಸಮತೋಲನವಾಗಿರುವಂತಹ ಪರಿಸರವನ್ನು ಉಳಿಸ್ಬೇಕು. ಹಾಗಾಗಿ ಆ ಪರಿಸರನ ಉಳಿಸೋದ್ರಲ್ಲಿ ಸಮಾಜದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಕಂಕಣಬದ್ಧವಾಗಿರುವಂತಹ ಒಂದು ಶಪಥವನ್ನು ಮಾಡಿ ಪರಿಸರವನ್ನು ಉಳಿಸಿ ಬೆಳೆಸಿದರೆ ನಾವು ಈ ಥರ ಒಂದು ಪರಿಸರದ ಅಸಮತೋಲನವನ್ನು ಸಮತಟ್ಟಾಗಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಪರಿಸರದಲ್ಲಿ ಮನುಷ್ಯನ ಜೊತೆ ಪ್ರಾಣಿಗಳು ಕೂಡ ಬದುಕಬೇಕು. ಅದಕ್ಕೆ ಆಗಿರುವಂಥ ಒಂದು ಮೀಸಲು ಅರಣ್ಯಗಳು ಇರ್ತವೆ. ಇವತ್ತಿನ ದಿನಗಳಲ್ಲಿ ನೋಡ್ತೇವೆ ನಾವು. ಈಗ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಪಕ್ಷಿಧಾಮಗಳು, ಗುಡವಿ ಪಕ್ಷಿಧಾಮಗಳು ಈ ಥರ ಯಾಕೆ ಒಂದು ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳಿದರೆ, ಕಾಡಿನ ಪ್ರಾಣಿಗಳು ಕೂಡ ಇವತ್ತೇನಾಗಬೇಕು, ಅಳಿವಿನ ಅಂಚಿನಲ್ಲಿದ್ದಾವೆ. ಆ ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿಗಳು ಮತ್ತು ಪಕ್ಷಿಗಳು ಇವತ್ತು ಉಳಿಬೇಕು. ಆ ಒಂದು ಉಳಿಸೋದಕ್ಕೋಸ್ಕರ ಇವತ್ತೇನು ಮಾಡ್ತಾರೆ ಸರ್ಕಾರಗಳು, ಈ ಥರ ಒಂದು ಅರಣ್ಯ ಪ್ರದೇಶವನ್ನು ಮೀಸಲಾಗಿಟ್ಟು ಅದಕ್ಕೆ ಬೇಕಾಗಿರುವಂತಹ ಒಂದು ಸಕಲ ಸೌಲಭ್ಯಗಳನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಜೊತೆಗೆ ನಾವು ಇನ್ನೂ ಕೂಡ ಮನುಷ್ಯನ ಒಂದು ಏನು ದುರಾಸೆಗೋಸ್ಕರ, ಮನುಷ್ಯನ ಲಾಭಕ್ಕೋಸ್ಕರ ಇವತ್ತು ಪರಿಸರ ಮತ್ತು ಭೂಮಿಯ ಒಳಗಡೆ, ಭೂಮಿಯ ಮೇಲ್ಭಾಗ ಎಲ್ಲವೂ ಕೂಡ ಇವತ್ತು ಹಣಕ್ಕೋಸ್ಕರ ಮಾರಾಟವನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದರ ಪ್ರತಿಫಲವನ್ನು ಮಾಡಿದ್ದು ನಾವು ಮಾರಾಯ. ನಾವೇ ಮಾಡ್ತಾರೆ ಪರಿಸರ ಮೇಲೆ ನಿರಂತರವಾಗಿರುವಂತಹ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೇವೆ. ಈ ದಬ್ಬಾಳಿಕೆಯಿಂದ ನಾವೇ ಅದನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಯನ್ನು ನಮ್ಮ ಕಣ್ಮುಂದೆ ಆಲ್ರೆಡಿ ನೋಡ್ತಾ ಇದ್ದೇವೆ. ಗಾಳಿ ಇಲ್ಲದೇನೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಆಹಾರ ಇಲ್ಲದೇನೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಲ್ವಾ, ಮಳೆ ಇಲ್ಲದೇನೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಮಳೆ ಅತಿ ಹೆಚ್ಚಾಗಿ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೇಗಾಗ್ತಾ ಇದೆ, ನಾವು ಮಾಡಿರುವಂತಹ ಪರಿಸರದ ಮೇಲೆ ದಬ್ಬಾಳಿಕೆಗಳು, ಪರಿಸರದ ಮೇಲೆ ಮಾಡಿರುವಂತಹ ದಬ್ಬಾಳಿಕೆಗಳ ಕಾರಣದಿಂದ ಅದರ ಫಲವನ್ನು ಮನುಷ್ಯನೇ ಅನುಭವಿಸಬೇಕಾಗಿರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈಗಲಾದರೂ ಕೂಡ ಮನುಷ್ಯ ಜಾಗೃತನಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಮಣ್ಣು ಇವನ್ನೆಲ್ಲವೂ ಕೂಡ ಸಂರಕ್ಷಣೆ ಮಾಡ್ತಾ ಹೋದರೆ ಒಂದು ಆರೋಗ್ಯಕರವಾದ ಜೀವನವನ್ನು ಕಟ್ಕೋಬಹುದು ಅನ್ನೋ ಮಾತನ್ನು ಇಲ್ಲಿ ಲೇಖಕರು ಈ ಒಂದು ಓದಿದ ಮುಖಾಂತರ ನಿಮ್ಮ ಮಕ್ಕಳಿಗೆ ಸಂದೇಶವನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ನಾವು ಪರಿಸರ ನೋಡಿ, ಪರಿಸರವನ್ನು ಸುತ್ತಬೇಕು, ಮರ ಗಿಡಗಳನ್ನು ನೋಡಬೇಕು. ಆವಾಗ ನಮಗೆ ಪರಿಸರ ಅಂದ್ರೇನು, ಮರ ಗಿಡ ಅಂದ್ರೇನು, ಈ ಮರಗಳ ಹೆಸರೇನು, ಪ್ರಾಣಿ ಪಕ್ಷಿಗಳು ಯಾವ್ಯಾವ ಇದ್ದಾವೆ, ಅವನ್ನೆಲ್ಲ ಒಂದು ಅಧ್ಯಯನವನ್ನು ಮಾಡ್ತಾ ಹೋದರೆ, ಕಾಡುಗಳನ್ನು ಸುತ್ತಾ ಹೋದರೆ ಅಲ್ಲಿನ ಗಾಳಿ, ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಪರಿಸರ ರಮಣೀಯವಾಗಿ ಬಹಳ ಸೌಂದರ್ಯವಾಗಿ ಮುದ ನೀಡುತ್ತೆ. ನಾವೀಗ ನೋಡ್ತೀವಿ ಈ ಕಡೆ ಪಶ್ಚಿಮ ಘಟ್ಟಗಳ ಸಾಲು, ಸಹ್ಯಾದ್ರಿಗಳ ಸಾಲು ಅಂತೇಳಿ ಕರಿತೀವಿ. ಯಾಕೆ ಮಳೆ ಬಂದಾಗ ಈ ನೀರುಗಳು, ನದಿಗಳು ತುಮ್ಮಕ್ಕಿರ್ತಾ ಇರ್ತವೆ. ಈ ಜೋಗ, ಅಬ್ಬಿ ಫಾಲ್ಸ್, ಲಿಂಗನಮುಖಿ ಈ ಥರ ಡ್ಯಾಮ್ಗಳನ್ನು ನೋಡೋದಕ್ಕೆ ಮನುಷ್ಯ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಅದು ನೋಡೋದಕ್ಕೆ ರಮಣೀಯವಾಗಿರುತ್ತೆ, ಭಾಳ ಚೆಂದಾಗಿರುತ್ತೆ. ಪರಿಸರ ನೋಡಿ ಎಷ್ಟು ಚೆನ್ನಾಗಿ ಮನುಷ್ಯನಿಗೆ ವ್ಯವಸ್ಥಿತವಾಗಿರುವಂಥ ಅನುಕೂಲವನ್ನು ಮಾಡಿಕೊಟ್ಟಿದೆ. ಹಾಗಾದರೆ ಮನುಷ್ಯ ಪ್ರಕೃತಿಗೋಸ್ಕರ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಈ ಒಂದು ಪದ್ಯದ ಮುಖಾಂತರ ತಿಳ್ಕೋಬೇಕಾಗಿದೆ.
ಶುದ್ಧ ಮಣ್ಣು, ಜಲವಾಯು ಮೊದಲಾದವುಗಳೆಲ್ಲವೂ ಜಗತ್ತಿನ ಮಿತ್ರರಾಗಿವೆ. ಇವುಗಳ ರಕ್ಷಣೆ ನಮ್ಮೆಲ್ಲರ ಹಿಂದಿನ ಕರ್ತವ್ಯ. ಕೋಲಾಹಲ, ಕೂಗು ಮತ್ತು ಭೂಮಿಯ ಸಂಕಟಗಳನ್ನು ನಾವೆಲ್ಲರೂ ದೂರ ಮಾಡೋಣ. ಕವಿ ಮುಂದೆ ಆಗುವಂಥ ಅನಾಹುತವನ್ನು ತಪ್ಪಿಸೋದಕ್ಕೆ ಹೀಗೆ ನಾವು ಜಾಗೃತರಾಗಬೇಕು. ಮುಂದಿನ ಪೀಳಿಗೆಗೋಸ್ಕರ ಒಂದು ಪರಿಸರವನ್ನು ಬಿಟ್ಟೋಗುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಶುದ್ಧವಾದಂಥ ಗಾಳಿ, ಶುದ್ಧವಾದಂಥ ನೀರು, ಶುದ್ಧವಾದಂಥ ಮಣ್ಣನ್ನು ಇವತ್ತಿನ ಸಮೂಹ ಮುಂದಿನ ಪೀಳಿಗೆಗೋಸ್ಕರ ಅದನ್ನು ಕೊಡುವಂಥ ಕೆಲಸವನ್ನು ಮಾಡೋಣ, ಅಥವಾ ನಾವೆಲ್ಲರೂ ಕೂಡ ಅದನ್ನು ಉಳಿಸೋಣ ಅನ್ನೋ ಮಾತನ್ನು ಲೇಖಕರು ಹೇಳ್ತಾರೆ. ಒಂದು ಮರವೆನ್ನಾದರೂ ಕತ್ತರಿಸಿದರೆ 11 ಮರಗಳನ್ನು ನೆಡಿ. ನೋಡಿ, ಒಂದು ಮರವನ್ನು ನಾವೆಲ್ಲರೂ ಈ ಭಾಗದಲ್ಲಿ ಕಟ್ ಮಾಡಿದ್ರೆ ಈ ಒಂದು ಭಾಗದ ಸುತ್ತಮುತ್ತ 11 ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಣೆಯನ್ನು ಮಾಡಿದ್ರೆ ಮಾತ್ರ ಅದು ಒಂದು ಮರಕ್ಕೆ ಸಮಾನ ಆಗುತ್ತೆ. ನಾವೇನ್ ಮಾಡ್ತೀವಿ, 10 ಮರ ಕಡ್ದು 1 ಗಿಡವನ್ನು ನೆಟ್ಟ ಕೆಲಸ ಆಗೋದಿಲ್ಲ. ಒಂದು ಮರವನ್ನು ಕಟ್ ಮಾಡಿದ್ರೆ ಇವತ್ತಿನ ಪರಿಸ್ಥಿತಿಗೆ 11 ಸಸಿಗಳನ್ನು ನೆಡುವಂಥ ಕೆಲಸವನ್ನ ನಾವು ಮಾಡಬೇಕು. ಅದು ಅವಶ್ಯಕವಾಗಿ ಅದು ಇವತ್ತಿನ ಒಂದು ಪರಿಣಾಮಕಾರಿಯಾಗಿರುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ದಿನವೂ ಒಂದೊಂದು ಗಿಡವನ್ನು ನೆಡೋಣ, ಇದೇ ಶಪಥವನ್ನ ಮಾಡೋಣ. ಪರಿಸರವನ್ನ ಸಂರಕ್ಷಿಸುವುದೇ ಹಿಂದಿನ ಅತಿ ಅವಶ್ಯಕವಾಗಿದೆ. ಹಾಗಾಗಿ ಮಕ್ಕಳೇ, ನಾವು ನೋಡಿದೀವಿ ಈ ವೃಕ್ಷ ಪ್ರೇಮಿ ತಿಮ್ಮಕ್ಕ ನಿಮ್ಮ 8ನೇ ತರಗತಿಯಲ್ಲಿ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅವರೆಷ್ಟು 300 ಗಿಡಗಳನ್ನು ಹಾಕಿ ಅವನ ಮರಗಳನ್ನಾಗಿ ರಕ್ಷಣೆ ಮಾಡಿದಂತಹ ಒಬ್ಬ ಮಹಿಳೆ. ಈ ಥರ ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ನೋಡ್ತಾ ಬರ್ತೀವಿ. ಇವರೆಲ್ಲ ಪರಿಸರದ ಕಾಳಜಿಗೋಸ್ಕರ, ಪರಿಸರದ ಸಂರಕ್ಷಣೆಗೋಸ್ಕರ ತನ್ನ ಜೀವವನ್ನು ಮುಡಿಪಾಗಿಟ್ಟು ನಮಗೆ ಸೇವೆಯನ್ನು ಮಾಡಿರುವಂತಹ ವ್ಯಕ್ತಿಗಳು. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ನೀವು ಕೂಡ ಒಂದೊಂದು ಗಿಡವನ್ನು ನೆಟ್ಟು ಮನೆ ಹಿಂದೆ ಮುಂದೆ ಜಮೀನಲ್ಲಿ ಗಿಡಗಳನ್ನು ನೆಟ್ಟು ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ನೀವು ಸೇರಿ ಮಾಡೋಣ. ಉತ್ತಮವಾದಂತಹ ಒಂದು ಗಾಳಿ, ಉತ್ತಮವಾದಂಥ ನೀರು, ಉತ್ತಮವಾದಂಥ ಮಣ್ಣು ಸಿಗೋದಕ್ಕೆ ಸಹಾಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಕವಿತೆಯ ಕನ್ನಡ ಸಾರಾಂಶವನ್ನು ಮುಗಿಸ್ತಾ ಇದ್ದೇನೆ. ಇದರಲ್ಲಿರುವಂತಹ ವ್ಯಾಕರಣ ಅಂಶಗಳನ್ನು ನೋಡ್ತಾ ಹೋಗೋಣ. ಶುದ್ಧ ಅರ್ಥ. ಶುದ್ಧ ಅರ್ಥ. ಮಾಂಗ, ಬೇಡುವಿಕೆ, ಬೇಡುವಿಕೆ. ಸೋದಿ, ಸೋದಿ ಮಿಟ್ಟಿ. ಮಣ್ಣು, ಫಲವತ್ತಾದಂತಹ ಮಣ್ಣು. ಜಲವಾಯು, ಜಲವಾಯು ಹವಗುಣ. ಹವಗುಣ. ಶೇ, ರೋಪ್ನ, ರೋಪ್ನ, ರೋಪ್ನ ಸಸಿ ನೆಡು. ಏನ್ ಮಾಡು? ಸಸಿ ನೆಡು.
ಇದಿಷ್ಟು ಈ ಒಂದು ಪದ್ಯದ ಶಬ್ದಾರ್ಥಗಳು ಆಗಿರ್ತವೆ. ಇದನ್ನು ನಾಳೆ ಬರುವಾಗ ಈ ಒಂದು ಪದ್ಯವನ್ನು ಅಭ್ಯಾಸವನ್ನು ಮಾಡಿ ಮತ್ತು ಲೇಖಕರ ಪರಿಚಯವನ್ನು ಅಭ್ಯಾಸ ಮಾಡಿ ಈ ಶಬ್ದಾರ್ಥಗಳನ್ನು ಒಂದು ಕಡೆ ಬರ್ಕೊಂಡು